ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಇನ್ನೂ ಹೊಸ ವೀಡಿಯೋನ ಮಾಡಾಕ್ತೀನಿ, ನೋಡ್ತಾ ಇರಿ, ಖುಷಿ ಪಡಿ. ಕ್ರಿಕೆಟ್ ಬಗ್ಗೆ, IPL ಬಗ್ಗೆ ನಿಮಗೆ ಅಪ್ಡೇಟ್ಸ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಸಬ್ಸ್ಕ್ರೈಬ್. ಬಹುನಿರೀಕ್ಷಿತವಾಗಿ 2024 ಇಂಡಿಯನ್ ಪ್ರೀಮಿಯರ್ ಲೀಗು ಈಗಿನಿಂದಲೇ ಭಾರೀ ತಯಾರಿ ನಡೆಯುತ್ತಿದೆ. ಇದೇ ತಿಂಗಳು ಜುಲೈ 31ನೇ ತಾರೀಕು BCCI ಅಧಿಕಾರಿಗಳು ರಿಟರ್ನ್ ಪಾಲಿಸಿ ಬಗ್ಗೆ ಚರ್ಚೆ ಮಾಡಲು IPL ತಂಡಗಳ ಮಾಲೀಕರೊಂದಿಗೆ ಸಭೆ ನಡೆಸಲಿದೆ. ಈ ಮಧ್ಯೆ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ ಅವರು ಮುಂಬೈ ಇಂಡಿಯನ್ಸ್ ತೊರೆಯುವುದು ಪಕ್ಕಾ ಆಗಿದೆ. ಇನ್ನು ಮುಂಬೈ ಇಂಡಿಯನ್ಸ್ ತೊರೆದ ಬಳಿಕ ಬುಮ್ರಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೇರಲಿದ್ದಾರೆ ಅನ್ನೋ ಚರ್ಚೆ ನಡೀತಿದೆ. RCB ತಂಡವು ಬೌಲಿಂಗ್ನಲ್ಲಿ ಭಾರಿ ವೀಕ್ ಆಗಿದ್ದು, ಬುಮ್ರಾ ಬಂದರೆ ಕಪ್ ಗೆಲ್ಲೋದು ಪಕ್ಕಾ 100% ಕಪ್ ಗೆದ್ದೇ ಗೆಲ್ತಾರೆ. ಬುಮ್ರಾ ಬಂದಂದರೆ 100% ಹೈ ಕ್ವಾಲಿಟಿ ಬೌಲಿಂಗ್ ಆಗುತ್ತೆ ನಮ್ಮ RCBಗೆ. ಹಾಗಾಗಿ ಮೆಗಾ ಆಕ್ಷನ್ನಲ್ಲಿ ಬುಮ್ರಾಗೆ RCB ಬಿಡ್ ಮಾಡಲಿದೆ ಎಂದು ಹೇಳಲಾಗಿದೆ. ಈ ಹಿಂದೆಯೇ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮರಳಿದ್ದರು. ಆಗ ತನ್ನ ಬದಲಿಗೆ ಹಾರ್ದಿಕ್ ಪಾಂಡ್ಯಗೆ ನಾಯಕತ್ವ ನೀಡಿದ್ದಕ್ಕಾಗಿ ಬುಮ್ರಾ ಭಾರೀ ಅಸಮಾಧಾನ ಹೊರಹಾಕಿದ್ದರು. ಅದರಲ್ಲೂ ಬುಮ್ರಾ ಇನ್ಸ್ಟಾಗ್ರಾಮಲ್ಲಿ ಏನಂತ ಬರೆದಾಕಿದ್ದಾರೆ ಅಂದರೆ, ಮೌನವು ಕೆಲವೊಮ್ಮೆ ಉತ್ತಮ ಉತ್ತರವಾಗಿರುತ್ತದೆ ಎಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದರು ಬುಮ್ರಾ. ಆಗ ಕ್ರಿಕೆಟ್ ವಲಯದಲ್ಲಿ ಭಾರೀ ಚರ್ಚೆಗೆ ಮೂಡಿತ್ತು ಈ ಪದ. ಇನ್ಸ್ಟಾಗ್ರಾಮ್ನಲ್ಲಿ ಭಾರಿ ವೈರಲ್ ಆಗಿಬಿಟ್ಟಿತ್ತು. ಇದು ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ ಅಂತ ಬುಮ್ರಾ ಭಾರಿ ಅಸಮಾಧಾನ ಹೊರಹಾಕಿದ್ದರು. ಬುಮ್ರಾ ಮುಂಬೈ ಇಂಡಿಯನ್ಸ್ ತೊರೆಯುವುದು ಪಕ್ಕಾ ಆಗಿದ್ದು, ಗುಜರಾತ್ ಟೈಟನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟ್ರೇಡ್ ಮೂಲಕ ತಂಡಕ್ಕೆ ಸೇರಿಸಿಕೊಳ್ಳಲು ಭಾರೀ ಆಸಕ್ತಿ ಹೊಂದುತ್ತಿದೆ. ಇನ್ನು ಕೆಲವರು RCB ಟ್ರೇಡ್ ಮೂಲಕ ಬುಮ್ರಾರನ್ನು ತಂಡಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಭಾರೀ ಒತ್ತಾಯ ಹಾಕುತ್ತಿದ್ದಾರೆ. ಇಲ್ಲ ಇದ್ದರೆ ಮೆಗಾ ಆಕ್ಷನ್ನಲ್ಲೂ ಖರೀದಿ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಈ ಸಾಕಷ್ಟು